ಎಲ್ಲರಿಗೂ ನಮಸ್ಕಾರ. ಸವಿರುಚಿಗೆ ಸ್ವಾಗತ. ನಾನಿವತ್ತು ಹಲಸಿನ ಬೀಜದ ಹಲ್ವಾ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಇದು ನೀವು ಮಾಡಿ ಕೊಟ್ರೆ ಮನೇಲಿ ಯಾರು ಕೂಡ ನಂಬೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಗೊತ್ತು ಕೂಡ ಆಗಲ್ಲ ಇದು ಹಲಸಿನ ಬೀಜದ ಹಲ್ವಾ ಅಂತ. ಬನ್ನಿ ಈ ಒಂದು ಹಲ್ವಾವನ್ನು ಯಾವ ತರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅದೇಗ್ ಮಾಡೋದು ಅಂತ ನೋಡೋಣ. ಮೊದಲಿದಾಗಿ ನಾನಿಲ್ಲಿ 1 ಕಪ್ ಆಗುವಷ್ಟು ಹಲಸಿನ ಬೀಜ ತಕೊಂಡಿದ್ದೀನಿ. ಚೆನ್ನಾಗಿ ಇದನ್ನ ತೊಳೆದು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ತಗೊಂಡಿದ್ದೀನಿ. ನಾನಿಲ್ಲಿ ಈ ಹಲಸಿನ ಬೀಜವನ್ನೆಲ್ಲ ಈ ಕುಕ್ಕರ್ಗೆನೆ ಹಾಕೊಳ್ತಾ ಇದ್ದೀನಿ. ಇವಾಗ ಕುಕ್ಕರ್ಗೆ ಬೀಜವನ್ನ ಹಾಕೊಂಡಿದ್ದೀನಿ. ಹಾಕೊಂಡ್ಮೇಲೆ ನೀರನ್ನು ಹಾಕೊಳ್ಳೋಣ. ನೀರನ್ನು 1.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀರನ್ನು ಹಾಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಇದನ್ನ ಬೇಯಿಸ್ಕೊಳ್ಳೋಣ. ಒಂದು 4 ರಿಂದ 5 ವಿಜಿಲ್ ಆಗ್ಲಿ. ಇಲ್ಲಿ ಬೀಜ ನಮಗೆ ಚೆನ್ನಾಗಿ ಬೆಂದಿರ್ಬೇಕು. ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಅಂತ ನೋಡೋಣ. ವಿಜಿಲ್ ತೆಗೆದುಬಿಟ್ಟು ನಾವು ಇದನ್ನ ಓಪನ್ ಮಾಡಿ ನೋಡೋಣ. ನೋಡಿ ಇದ್ರದ್ದು ಕಲರ್ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಯಾವ ತರ ಬೆಂದಿದೆ ಅಂದ್ರೆ ನೋಡಿ ಈ ತರ ಇದು ಓಪನ್ ಆಗಿರ್ಬೇಕು. ನೀಟಾಗಿ ಇದ್ರ ಸಿಪ್ಪೆನ್ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದು ಇಟ್ಕೊಂಡ್ಬಿಡೋಣ. ನೋಡಿ ಇವಾಗ ನಾನು ಪ್ರೆಸ್ ಮಾಡ್ತೀನಿ. ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ನೋಡಿ. ಈ ತರ ಸಾಫ್ಟ್ ಆಗಿ ಬೆಂದಿರ್ಬೇಕು. ಇವಾಗ ಇದ್ರದ್ದು ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು ಯಾವ ಕಪ್ಪಲ್ಲಿ ಹಲಸಿನ ಬೀಜ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ತಗೊಂಡಿದ್ದೀನಿ. ಉಂಡೆ ಬೆಲ್ಲ ಇದ್ದೆ ಆದ್ರೂ ಪರವಾಗಿಲ್ಲ, ಅದನ್ನ ಕುಟ್ಟಿ ಪುಡಿ ಮಾಡಿ ನೀವು ಹಾಕೊಳ್ಬಹುದು. ನಾನಿಲ್ಲಿ ಪೌಡರ್ ಅನ್ನು ತಗೊಂಡಿದ್ದೀನಿ. ಇವಾಗ ಬೆಲ್ಲವನ್ನು ನಾನು ಕರಗಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನ ನಾನು ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಕಲ್ಲೇನಾದ್ರೆ ಇದ್ರೆ ನಮಗೆ ಇದನ್ನ ಸೋಸ್ಕೊಂಡು ತಕೊಂಡ್ಬಿಡೋಣ. ಅದಕ್ಕೋಸ್ಕರ ಇವಾಗ ನೋಡಿ ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಕಲರ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ, ಡಾರ್ಕ್ ಆಗಿ. ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗ್ಲಿ. ಅಷ್ಟರಲ್ಲಿ ನಾನು ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಸಿಪ್ಪೆನೆಲ್ಲ ನೀಟಾಗಿ ತೆಗೆದು ಇವಾಗ ಒಂದು ಮಿಕ್ಸಿ ಜಾರ್ ತಕೊಳ್ಳೋಣ. ಆ ಮಿಕ್ಸಿ ಜಾರ್ಗೆನೆ ನಾನು ಸುರಿದಿಟ್ಟಿರುವಂತ ಬೀಜವನ್ನೆಲ್ಲ ಹಾಕೊಂಡಿದ್ದೀನಿ. ಇದ್ರ ಜೊತೆಗೇನೆ ಒಂದು 3 ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಅದರ ಬೀಜವನ್ನು ಮಾತ್ರ ಹಾಕೊಳ್ತಾ ಇದ್ದೀನಿ. 4 ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕೊಂಡಿದ್ದೀನಿ. ಜೋಳದ ಹಿಟ್ಟು ಇಲ್ಲ ಅಂದ್ರೆ ನೀವು ಗೋಧಿ ಹಿಟ್ಟನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬಹುದು. ಇವಾಗ ಈ ಬೆಲ್ಲದ ನೀರನ್ನು ನಾವಿಲ್ಲಿ ಹಾಕೊಳ್ಳೋಣ. ಬೆಲ್ಲದ ನೀರನ್ನು ಅಷ್ಟೇ ನೀವು ಒಂದೇ ಸಲ ಹಾಕ್ಲಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು. ಇವಾಗ ಮುಚ್ಚಳ ಮುಚ್ಚಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಗಟ್ಟಿಯಾಗಿದೆ ನೋಡಿ. ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿದೆ. ಅದರಿಂದ ಉಳಿದಿರುವಂತ ಈ ಎಲ್ಲಾ ಬೆಲ್ಲದ ನೀರನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲದ ನೀರನ್ನು ಹಾಕೊಂಡು ಅಷ್ಟೇ ಇದಕ್ಕೇನೆ ಸ್ವಲ್ಪ ನೀರನ್ನು ಹಾಕೊಂಡು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ. ಇವಾಗ ಹಾಕೊಂಡಿದ್ದೀನಿ. ಹಾಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ನಾವು ಇದನ್ನ ನುಣ್ಣಗೆ ಪೂರ್ತಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ ಈ ತರ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟಾದ್ರೆ ಸಾಕು. ತುಂಬಾನೇ ತೆಳು ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಇದು ಸ್ವಲ್ಪ ಗಟ್ಟಿ ಇದ್ರೆ ನಮಗೆ ಬೇಗನೆ ಹಲ್ವಾ ರೆಡಿ ಆಗುತ್ತೆ. ಆಲ್ರೆಡಿ ಇದು ಬೀಜ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ತುಪ್ಪವನ್ನು ಹಾಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ. ಒಂದು 10 ರಿಂದ 12 ಗೋಡಂಬಿಯನ್ನು ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡಿ ಅದನ್ನ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಫ್ರೈ ಮಾಡಿ ಈ ಗೋಡಂಬಿನೆಲ್ಲ ತೆಗೆದಿಟ್ಕೊಳ್ಳೋಣ. ಮೊದಲಿಗೆ ಈ ಗೋಡಂಬಿಯನ್ನು ನಾವು ಕೊನೆಯದಾಗಿ ಹಾಕೊಂಡ್ರೆ ಸಾಕು. ಇವಾಗ ಫ್ರೈ ಮಾಡಿ ಇದನ್ನ ತೆಗೆದಿಟ್ಕೊಂಡ್ಬಿಡೋಣ. ಇವಾಗ ನೀವು ಸ್ಟವ್ ಅನ್ನು ಆಫ್ ಮಾಡಿಬಿಡಿ. ಸ್ಟವ್ ಅನ್ನು ಆಫ್ ಮಾಡಿದ್ಮೇಲೆನೆ ನೀವು ಈ ಒಂದು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಈ ಪೇಸ್ಟ್ ಅನ್ನು ಹಾಕೊಳ್ಳೋಣ. ನೋಡಿ ಎಲ್ಲವನ್ನ ಹಾಕೊಳ್ತಾ ಇದ್ದೀನಿ. ಈ ತರ ನೀವು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಲ್ವಾ ಬೇಗ ರೆಡಿ ಆಗುತ್ತೆ. ಇವಾಗ ಈ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಸ್ಟವ್ ಅನ್ನು ಆನ್ ಮಾಡಿಕೊಂಡು ಒಮ್ಮೆ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಇದು ತಳ ಬಿಡುವವರೆಗೂ ನೀವು ತಿರುಗಿಸ್ತಾನೆ ಇರಬೇಕು. ನಾನಿಲ್ಲಿ
ಮತ್ತೆ ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ. ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ತಾನೆ ಇರಬೇಕು. 1 ಸ್ಪೂನು 2 ಸ್ಪೂನ್ ಆ ಥರ ಹಾಕ್ತಾನೆ ಇರಬೇಕು. ಒಂದು 6 ಸ್ಪೂನ್ ಆಗುವಷ್ಟು ತುಪ್ಪವನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಮಧ್ಯ ಮಧ್ಯದಲ್ಲಿ. ಇವಾಗ ನೀವು ಉರಿಯನ್ನು ಜಾಸ್ತಿ ಇಟ್ಕೊಳ್ಬಾರ್ದು. ಒಂದು ಮೀಡಿಯಂ ಆಗಿ ಉರಿಯನ್ನು ಸ್ವಲ್ಪ ದೊಡ್ಡದು ಸ್ವಲ್ಪ ಚಿಕ್ಕದು ಮಾಡಿಕೊಂಡು ನೀವು ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ತರ ತಳ ಬಿಡಬೇಕು. ತಳ ಬಿಡುವ ಸಮಯದಲ್ಲಿ ನೀವು ಹುರಿದಿಟ್ಟಿರುವಂತ ಈ ಗೋಡಂಬಿಯನ್ನು ಹಾಕೊಳ್ಳೋಣ. ನೀವು ಗೋಡಂಬಿ ಆದ್ರೂ ಹಾಕೊಳ್ಬಹುದು, ದ್ರಾಕ್ಷಿ ಹಾಕೊಳ್ಬಹುದು, ಏನ್ ಬೇಕಾದ್ರೂ ಇದಕ್ಕೆ ಹಾಕೊಳ್ಬಹುದು. ಎಳ್ಳನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬಹುದು, ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ತಳ ಕ್ಲೀನ್ ಆಗಿ ಬಿಡ್ತಾ ಇದೆ ನೋಡಿ, ಈ ತರ ಆಗ್ಬೇಕು. ಇಲ್ಲಿ ನಮ್ದು ಹಲ್ವಾ ರೆಡಿ ಆಯ್ತು ನೋಡಿ. ಇವಾಗ ಒಂದು ಬಾಕ್ಸ್ ತಕೊಂಡಿದ್ದೀನಿ. ಈ ತರ ಒಂದು ಬಾಕ್ಸ್ಗೆ ಸ್ವಲ್ಪ ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೀನಿ. ಇದು ಬಿಸಿ ಇರುವಾಗ್ಲೇನೆ ನಾವು ಇದನ್ನ ಬೇಗನೆ ಸೆಟ್ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಅದು ಸೆಟ್ ಆಗಲ್ಲ. ಅದಕ್ಕೋಸ್ಕರ ನೋಡಿ, ಇವಾಗ ಎಲ್ಲವನ್ನ ಹಾಕೊಂಡಿದ್ದೀನಿ. ಹಾಕೊಂಡ್ಮೇಲೆ ಇದನ್ನ ಪೂರ್ತಿಯಾಗಿ ಸಮವಾಗಿ ಮಾಡ್ಕೊಳ್ಳೋಣ. ಸ್ವಲ್ಪ ಪ್ರೆಸ್ ಮಾಡಿ ಮಾಡ್ಕೊಡಿ. ನೋಡಿ, ಈ ತರ ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ನೀವು ಇದನ್ನ ಫ್ರಿಜ್ ಅಲ್ಲಿ ಇಟ್ಟು ತಣ್ಣಗೆ ಮಾಡಬೇಡಿ, ಹೊರಗಡೆನೆ ಇಟ್ಟು ನೀವು ಇದನ್ನ ತಣ್ಣಗೆ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬಾನೇ ರುಚಿಯಾಗಿರುತ್ತೆ ಇದು. ಪೂರ್ತಿಯಾಗಿದೆ. ಇವಾಗ ತಣ್ಣಗಾಗ್ಲಿ. ತಣ್ಣಗಾದ್ಮೇಲೆ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಪೂರ್ತಿಯಾಗಿದ್ದು ತಣ್ಣಗಾಗಿದೆ ನೋಡಿ. ನೋಡಿ, ಇದು ಪೂರ್ತಿಯಾಗಿ ಬಿಟ್ಕೊಳ್ತಾ ಇದೆ ನೋಡಿ, ಸೈಡ್ ಎಲ್ಲ. ನಾನು ಇವಾಗ ಇದನ್ನ ಒಂದು ಪ್ಲೇಟ್ ಅಲ್ಲಿ ಹಾಕೊಂಡಿದ್ದೀನಿ. ಇದನ್ನ ಕಟ್ ಮಾಡ್ಕೊಳ್ಳೋಣ. ತುಂಬಾನೇ ರುಚಿಯಾಗಿರುವಂತ ಹಲಸಿನ ಬೀಜದ ಹಲ್ವಾ ಇಲ್ಲಿ ರೆಡಿ ಆಗಿದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ನಾನು